ಹಲೋ ಸ್ನೇಹಿತರೆ, ಶಾಂತಮ್ಮ ಸವಿರುಚಿಗೆ ಸ್ವಾಗತ. ಇವತ್ತಿನ ದಿವಸ ಬೋಂಡ ಮಾಡುವ ವಿಧಾನ ನೋಡೋಣ ಬನ್ನಿ ಸ್ನೇಹಿತರೆ. ಬೇಕಾಗಿರುವ ಪದಾರ್ಥಗಳು: ನಾನು 2 ಕಪ್ಪು ಕಡಲೆ ಹಿಟ್ಟು, 4 ಸ್ಪೂನು ಅಕ್ಕಿ ಹಿಟ್ಟು, 2 ಸ್ಪೂನು ಕಾರ್ನ್ಫ್ಲೋರು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನು ಸೋಡಾ, ಈರುಳ್ಳಿ ದೊಡ್ಡ ಸೈಜದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 6 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಬ್ಬಕ್ಕಿ ಸೊಪ್ಪು 1 ಹಿಡಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದು. ಈಗೆಲ್ಲ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಕಿ ನಾನು ಗಟ್ಟಿಯಾಗಿ ಏನು ಕಲಿಸ್ಕೊಳ್ಳೋಲ್ಲ ಸ್ನೇಹಿತರೆ, ಸ್ವಲ್ಪ ಮೆತ್ತವಾಗಿ ಕಲಿಸ್ಕೊತೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಕಲಿಸ್ಕೊಳ್ಳಿ, ತುಂಬ ರುಚಿಯಾಗಿರ್ತದೆ. ಎಲ್ಲರೂ ಮಾಡ್ತಾರೆ, ನಾವು ನಮ್ಮ ಕಡೆ ಹೇಗೆ ಮಾಡ್ತಾರೋ ಆ ಥರ ಹೇಳ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಗಟ್ಟಿಯಾಗಿ ಏನು ಕಲಿಸಲ್ಲ, ಸ್ವಲ್ಪ ಮೆತ್ತವಾಗಿ ಕಲಿಸ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿದ್ದೀನಿ ಸ್ನೇಹಿತರೆ, ಗಟ್ಟಿ ಏನಿಲ್ಲ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಬೋಂಡ ಬಿಡ್ತೀನಿ ಸ್ನೇಹಿತರೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ನಾನು ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಕಮ್ಮಿ ಉರಿಯಲ್ಲಿ ಬೇಯಿಸ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಸೈಜು ಚಿಕ್ಕ ಸೈಜು ನೋಡ್ಕೊಂಡು ಬಿಡ್ಕೊಬೇಕು ಸ್ನೇಹಿತರೆ. ನಿಮ್ಗೆ ಯಾಕೆ ಬರುತ್ತೋ ಹಾಗೆ ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಸ್ನೇಹಿತರೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಊಟಕ್ಕಾದರೂ ಮಾಡ್ಕೊಳ್ಳಿ, ಕಾಫಿ ಟೀಗನ ಮಾಡ್ಕೊಳ್ಳಿ, ಸಂಜೆ ತುಂಬ ರುಚಿಯಾಗಿರ್ತದೆ. ನಮ್ಮ ಕಡೆ ಯಾವ ರೀತಿ ಮಾಡ್ತಾರೋ ಆ ರೀತಿ ಮಾಡಿದ್ದೀವಿ. ನೀವು ಒಂದು ಸರಿ ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಹೇಳಿ ಸ್ನೇಹಿತರೆ. ನಿನ್ನ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಆಗಿದೆ, ಈಗ ತೆಗಿತಾ ಇದ್ದೀನಿ ಸ್ನೇಹಿತರೆ. ತುಂಬ ರುಚಿಯಾಗಿ ಬರ್ತದೆ ಸ್ನೇಹಿತರೆ. ಒಂದು ಸರಿ ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಹೇಳಿ. ಸರ್ವ್ ಮಾಡಿದ್ದೀನಿ. ಒಂದು ಸರಿ ನೋಡಿ, ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಹೇಳಿ ಸ್ನೇಹಿತರೆ. ತುಂಬ ರುಚಿಯಾಗಿರ್ತದೆ. ಎಲ್ಲ ಬೋಂಡ ಮಾಡ್ತಾರೆ. ಥ್ಯಾಂಕ್ ಯು.